ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ನಾವು ನನ್ನ ತಂಗಿ ಸೀಮಂತಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ನನ್ನ ಔಟ್ಫಿಟ್. ಸೊ ಇವತ್ತು ಚೂಡಿ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಏನು ನೋಡೋಕ್ಕೆ ಹೋಗಿಲ್ಲ. ಸೊ ನನ್ನ ಅಕ್ಕನ ಮಗಳು ಅಜ್ಜಿ ಎಲ್ಲ ಬಂದಿದ್ದಾರೆ, ರೆಡಿ ಆಗಿದ್ದಾರೆ. ಸೊ ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ಸೊ ಫಟಾಫಟ್ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಸೀಮಂತದ ವಿಡಿಯೋ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೀಮಂತ ಇದ್ದಿದ್ದು RT ನಗರ ಸುಮಂಗಲಿ ಸೇವಾಶ್ರಮದಲ್ಲಿ. ಇದು ನನ್ನ ತಂಗಿಯ ಗಂಡನ ಅಜ್ಜಿಯವ್ರದ್ದೇನೆ ಆಶ್ರಮ. ಸೊ ನೀವೆಲ್ಲರೂ ಕೇಳಿರ್ತೀರ, ಸುಮಂಗಲಿ ಸೇವಾಶ್ರಮ ಅಂತ ಹಾಕಿದ್ರೆ ಆರಾಮಾಗಿ ನಿಮಗೆ ಗೂಗಲಲ್ಲಿ ಸಿಕ್ಬಿಡತ್ತೆ. ಸೊ ಇಲ್ಲಿ ತುಂಬಾ ಹೆಣ್ಣು ಮಕ್ಕಳಿಗೆ ಆಶ್ರಯವನ್ನು ಕೊಟ್ಟಿದ್ದಾರೆ. ಹಾಗೆ ತುಂಬ ವಯಸ್ಸಾದವರು ಇದ್ದಾರೆ. ಸೊ ಹೆಣ್ಣು ಮಕ್ಕಳಿಗಾಗಿಯೇ ಮೀಸಲಿರುವಂತಹ ಒಂದು ಆಶ್ರಮ ಇದು. ಸೊ ನೀವು ಕೂಡ ವಿಸಿಟ್ ಮಾಡಿ. ಯಾರಿಗಾದರೂ ಇಂಟ್ರೆಸ್ಟೆಡ್ ಇರೋರು, ದಾನ ಧರ್ಮ ಡೊನೇಷನ್ ಅಂತ ಮಾಡೋರು ಎಲ್ಲರೂ ನೀವು ಇಲ್ಲಿ ಹೋಗಿ ವಿಸಿಟ್ ಮಾಡಿ, ಒಂದ್ಸತಿ ನೋಡಿ ನಿಮ್ಮ ಕೊಡುಗೆನೂ ಕೂಡ ನೀವು ಕೊಡಬಹುದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಳೇ ನನ್ನ ತಂಗಿ. ಸೊ ನನ್ನ ಚಿಕ್ಕಪ್ಪನ ಮಗಳು. ಸೊ ಅಲ್ಲಿ ಪರ್ಪಲ್ ಗ್ರೇ ಸ್ಯಾರಿನಲ್ಲಿರೋದು ನನ್ನ ಚಿಕ್ಕಮ್ಮ. ಸೊ ಅವ್ರ ಮಗಳು, ದೊಡ್ಡ ಮಗಳು. ಸೊ ಅವ್ರಿಗೆ 3 ಜನ ಮಕ್ಕಳು. ಸೊ ನಾವು ಸುಮಾರು ನಮ್ಮ ಅಪ್ಪನ ತಮ್ಮಂದರು ಅಣ್ಣಂದರು ಅಂತೆಲ್ಲ ಸೇರಿ ಮಕ್ಕಳು ಒಂದು 7 ಜನ ನಾವು ಹೆಣ್ಮಕ್ಳಿದ್ದೀವಿ. ಸೊ ನೀವು ನೋಡೇ ಇರ್ತೀರ ನಮ್ಮನ್ನೆಲ್ಲರೂ. ಸೊ ತುಂಬ ಚೆನ್ನಾಗಾಯಿತು ಸೀಮಂತ. ತುಂಬಾ ಪ್ರೆಗ್ನೆನ್ಸಿನಲ್ಲಿ ತುಂಬ ಚೇಂಜ್ ಆಗಿದ್ಲು. ನೋಡಿ ಇಲ್ಲಿ ಇದ್ದಾರಲ್ಲ, ಮಧ್ಯದಲ್ಲಿರೋರು ಅವರಿಬ್ಬರು ಅವಳ ತಂಗಿರು, ಇನ್ನೊಂದು ನನ್ನ ಅಕ್ಕ. ಹಾಗೆ ನಾವು ಕೂಡ ಅವಳಿಗೆ ಆಶೀರ್ವಾದ ಮಾಡಿ ಗಿಫ್ಟನ್ನು ಕೊಟ್ಟು ಬಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಆ ಮಕ್ಕಳು ಹಾಡು ಹಾಡ್ತಾ ಇದ್ರು ಬೈಕೆ ನಡೆಯುವಾಗ. ಅದೊಂದು ವಿಶೇಷವಾಗಿತ್ತು. ನನಗೂ ಕೂಡ ತುಂಬ ಇಷ್ಟ ಆಯಿತು. ನಾವು ನಮ್ಮ ಅಣ್ಣ ಬಂದಿದ್ದ, ಹಾಗೆ ನಮ್ಮ ಇಡೀ ಫ್ಯಾಮಿಲಿ ಒಂದು ಸಣ್ಣ ಮೀಟಪ್ ಆದಂಗೆ ಆಯಿತು. ತುಂಬ ಚೆನ್ನಾಗಿತ್ತು. ನಾನು ಜಾಸ್ತಿ ವಿಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅಲ್ಲಿ ತುಂಬ ಆಶ್ರಮದವರು, ಆಶ್ರಮ ನಡೆಸೋರು ಎಲ್ಲರೂ ಇದ್ದಿದ್ರ ಕಾರಣ ನಾನು ಹೆಚ್ಚಾಗಿ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಅವ್ರಿಗೆ ಚೆನ್ನಾಗಿ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ, ಆ ಕಾರಣಕ್ಕಾಗಿ ಅಷ್ಟೇ. ಸೊ ಹಾಗಾಗಿ ನಾನು ಎಷ್ಟು ಫೋಟೋಸ್ ತೆಗೆದಿದ್ದೀನೋ, ಎಷ್ಟು ವೀಡಿಯೋಸ್ ಮಾಡಿದ್ದೀನೋ ಅಷ್ಟು ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಲ್ವಾ. ಸೊ ತುಂಬಾ ಖುಷಿಯಾಗಿದ್ಲು. ತುಂಬ ಜನ ಗಂಡ ಹೆಣ್ಣ ಅಂತೆಲ್ಲ ಗೆಸ್ಸಸ್ ತುಂಬ ಜಾಸ್ತಿನೇ ಮಾಡ್ತಾಯಿದ್ರು. ಸೊ ನಮಗೂ ಒಂದು ಗೆಸ್ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಹಿಂದೆ ನಾನು ಇನ್ನೊಂದು ತಿಂಗೆ ಸೀಮಂತದ ವಿಡಿಯೋ ಕೂಡ ಹಾಕಿದ್ದೆ, ವ್ಲಾಗೇ ಹಾಕಿದ್ದೆ, ಪ್ರಾಪರ್ ವ್ಲಾಗ್ ಹಾಕಿದ್ದೆ ನಾನು. ಇಲ್ಲಿ ಇವರು ಆಶ್ರಮದಲ್ಲಿ ಮಾಡಿರೋ ಕಾರಣ ಊಟ ಎಲ್ಲ ಹೊರಗಡೆನೆ ಕ್ಯಾಟ್ರಿಂಗ್ ಕೊಟ್ಟು ಮಾಡಿಸಿದ್ರು. ಸೊ ಅದು ಕೂಡ ಚೆನ್ನಾಗಿತ್ತು. ಇಲ್ಲಿರೋದು ಅವಳ ಗಂಡ ಮತ್ತು ಅವಳ ಇನ್ನೊಂದು ಕಸಿನ್ ಬ್ರದರು. ಸೊ ಇದು 4 ಜನ, ಇನ್ನು 2 ಮಿಸ್ಸಿಂಗ್ ಇದ್ದಾರೆ. ಸೊ ಇದಿಷ್ಟಾಗಿದೆ. ಯಾಕಂದರೆ ಇನ್ನೊಬ್ಳಿಗೆ ಆಲ್ರೆಡಿ ಡೇಟ್ ಹತ್ತಿರ ಇರೋದ್ರಿಂದ, ಹೆರಿಗೆ ಡೇಟ್ ಹತ್ತಿರ ಇರೋದ್ರಿಂದ ಅವರಿಬ್ಬರು ಬರೋಕ್ಕಾಗಿಲ್ಲ. ಸೊ ಹಾಗಾಗಿ ಅವರಿಬ್ಬರು ಮಿಸ್ ಆದರು. ಸೊ ನಾವೆಲ್ಲರೂ ಫ್ಯಾಮಿಲಿ ಟೈಮ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಒಂದು ಮೀಟಪ್ ಆಗಿದ್ದು ಚೆನ್ನಾಗಿತ್ತು. ಹಾಗೆ ತುಂಬ ಮಕ್ಕಳನ್ನ ನೋಡಿ ಬಹಳ ಖುಷಿ ಆಗ್ತಾಯಿತ್ತು ನನಗೆ. ತುಂಬ ಹೆಣ್ಮಕ್ಳು ತುಂಬ ಸಭ್ಯವಾಗಿ ನಡ್ಕೊಳ್ತಾ ಇದ್ರು. ಎಲ್ಲ ರೀತಿಯ ಸೌಲಭ್ಯವನ್ನು ಮಕ್ಕಳೇ ಮಾಡಿ ಕೊಡ್ತೀವಿ ಅನ್ನೋ ಥರ ಅವ್ರನ್ನ ಪ್ರಿಪೇರ್ ಮಾಡಿದ್ದಾರೆ. ಹಾಗೆ ಆವತ್ತಿನ ಊಟ ತುಂಬಾ ಚೆನ್ನಾಗಿತ್ತು. ಸೊ JPN ಅಂತ ಹೇಳ್ಬಿಟ್ಟು ಒಂದು ಕೇಟ್ರಿಂಗ್ ಸರ್ವಿಸಸ್ ಅವ್ರದ್ದು ಊಟ ಇದು. ನೋಡ್ತಾ ಇದ್ದೀರಲ್ವಾ, ಈ ಒಂದೊಂದು ಪದಾರ್ಥದ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ವೆಜ್ ಆದರೂ ಕೂಡ ಎಷ್ಟು ಅದನ್ನ ಹೊಗಳಿದ್ರೂ ಕಮ್ಮಿ ಅಂತ ಅನ್ನಿಸ್ತು ನನಗೆ. ಅಷ್ಟು ನಂಗೆ ಊಟ ತುಂಬ ಇಷ್ಟ ಆಯಿತು. ನಂಗೆ ಯೂಶ್ವಲಿ ವೆಜ್ ಊಟ ಇಷ್ಟ ಆಗೋದು ಭಾಳ ಕಡಿಮೆ, ಬಟ್ ಈ ವೆಜ್ ಊಟ ನಂಗೆ ಭಾಳ ಇಷ್ಟ ಆಯಿತು. ಅದಕ್ಕೆ ನಾನು ವಿಡಿಯೋ ತೆಗೆದು ನಿಮಗೆ ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೀನಿ. ಸೊ ಇದಿಷ್ಟಾಗಿತ್ತು ನಮ್ಮ ಬೈಕೆ ವ್ಲಾಗ್, ಅಂದರೆ ಸೀಮಂತದ ವ್ಲಾಗ್. ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಧನ್ಯವಾದಗಳು.